ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಹಾ ಸಂಧ್ಯಾ ನೀವು ಅಲ್ಲಿಗೆ ಹೋದ್ರಿ ಅಂತ ಇಟ್ಕೊಳ್ಳೋಣ. ಮುಂದೇನಾಯ್ತು ಅದನ್ನೆಲ್ಲ ನೀವು ಕೋರ್ಟಿಗೆ ಹೇಳ್ಬೇಕು ಅಂತ ಜೆ.ಪಿ. ಸಂಧ್ಯನ ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಅಲ್ಲಿಗೆ ಅವತ್ತು ಹೋದೆ. ಅಲ್ಲಿಗೆ ಹೋಗಿದ ನಂತರನೇ ಗೊತ್ತಾಯ್ತು ವಿಕ್ರಮ್ ಮತ್ತೆ ಅವನು ತನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂಡು ಅಲ್ಲೇನೆ ಅವನು ಪಾರ್ಟಿ ಮಾಡ್ತಿದ್ದ. ಅವನು ಕುಡ್ದು ಚೆನ್ನಾಗಿ ಟೈಟ್ ಆಗಿದ್ದ. ಅದೇ ನಶೆಯಲ್ಲಿ ನಾನು ಹೋಗಿದ ನಂತರ ನನ್ನನ್ನು ಅವನು ಬಲವಂತ ಮಾಡಕ್ಕೆ ಟ್ರೈ ಮಾಡ್ದ. ನಾನು ಒಪ್ಪದೆ ಇರ್ಬೇಕಾದ್ರೆ ನನ್ನನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಂದ ಅಂತ ಸಂಧ್ಯಾ ಹೇಳ್ತಿರ್ಬೇಕಾದ್ರೆ, ನೋಡಿ ಸಂಧ್ಯಾ ಇದು ಕೋರ್ಟು, ನೀವು ಅರ್ಧಂಬರ್ಧ ಮಾತನ್ನೆಲ್ಲ ಹಾಗೆ ನುಂಗ್ಕೊಂಡು ಪೂರ್ತಿಯಾಗಿ ಅಲ್ಲಿ ಏನಾಗಿದೆ ಅಂತ ವಿವರವಾಗಿ ಹೇಳಿಲ್ಲ ಅಂತಂದ್ರೆ ಇಲ್ಲಿ ಯಾರಿಗೂ ಕೂಡ ಏನೂ ಅರ್ಥವಾಗಲ್ಲ. ಸಂಧ್ಯಾ ನೀವು ಅಲ್ಲಿ ಏನಾಗಿದೆ ಅಂತ ಪೂರ್ತಿ ವಿವರವಾಗಿ ಹೇಳ್ಬೇಕು ಅಂತ ಜೆ.ಪಿ. ಹೇಳ್ತಿರ್ಬೇಕಾದ್ರೆ ನಾನು ಅವತ್ತಲ್ಲಿಗೆ ಗೆಸ್ಟ್ ಹೌಸ್ಗೆ ಹೋಗಿದ್ದೆ. ಅವತ್ತು ವಿಕ್ರಮ್ ತನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂಡು ಕುಡಿತಾ ಇರ್ಬೇಕಾದ್ರೆ ಅದು ತುಂಬಾನೇ ನಶೆಯಲ್ಲಿ ಇದ್ದ ಅವನು. ಅವತ್ತು ನನ್ನ ನೋಡಿದ ತಕ್ಷಣ ನನ್ನ ಜೊತೆಗೇನೆ ತುಂಬಾನೇ ಅಸಭ್ಯವಾಗಿ ನಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಒಪ್ಪದೇ ಇದ್ದವಾಗ ಅವನು ನನ್ನನ್ನ ಬಲವಂತವಾಗಿ ಹಾಗೆ ಫ್ರೆಂಡ್ಸ್ ಜೊತೆಗೇನೆ ಸೇರ್ಕೊಂಡು ನನ್ನನ್ನ ಸ್ವಿಮ್ಮಿಂಗ್ ಪೂಲಿಗೆ ತಳ್ಳಿಬಿಟ್ಟ ಅಂತ ವಿವರವಾಗಿ ಸಂಧ್ಯಾ ಹೇಳಿದ ತಕ್ಷಣ ಆಗ ಜೆ.ಪಿ. ಮಾತ್ರ ಜೋರಾಗಿ ನಕ್ಕೊಂಡು ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅಂತ ಆಗ ಜೆ.ಪಿ. ಹೇಳ್ಬಿಡ್ತಾನೆ. ಆಗ ಪ್ರೊಸೀಡ್ ಅಂತ ಜಡ್ಜ್ ಹೇಳಿದ ತಕ್ಷಣ, ಅಲ್ಲ ಸಂಧ್ಯಾ ನೀವು ಹೇಳ್ತಾ ಇದ್ದೀರಾ ವಿಕ್ಕಿ ಕುಡ್ದಿದ್ದಾನೆ, ನಶೆಯಲ್ಲಿದ್ದಾನೆ ಅಂತ ಹೇಳ್ತಿದ್ದೀರಾ, ಅಲ್ಲ ನೀವು ಸ್ವಿಮ್ಮಿಂಗ್ ಪೂಲಿಗೆ ಬಿದ್ರಿ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ನಿಮ್ಗೆ ಈಜ್ ಬರುತ್ತಾ ಅಂತ ಆಗ ಜೆ.ಪಿ. ಪ್ರಶ್ನೆ ಮಾಡಿದ ತಕ್ಷಣ, ಸರ್ ಅದರಲ್ಲಿ ವಿಕ್ರಮ್ ಫ್ರೆಂಡ್ ಅಲ್ಲಿ ಮಧ್ಯದಲ್ಲಿ ಒಬ್ರು ಕೂತ್ಕೊಂಡಿದಾರಲ್ಲ ಸರ್, ಅವರು ವಿಕ್ರಮ್ಗೆ ತಡಿತಾ ಇದ್ರು, ಈ ತರ ಎಲ್ಲ ಮಾಡ್ಬಾರ್ದು, ಇದೆಲ್ಲ ಕೆಟ್ಟದು, ಈ ತರ ಎಲ್ಲ ನೀನ್ ನಡ್ಕೋಬೇಡ ಅಂತ ಅವ್ರು ಹೇಳ್ತಾ ಇದ್ರು ಸರ್. ಹಾಗಾಗಿನೇ ಅವ್ರು ಮಾತ್ರ ಒಳ್ಳೆಯವರು ಅಂತ ಅನ್ಸುತ್ತೆ, ಬಾಕಿ ಉಳಿದವ್ರು ಎಲ್ಲರೂ ಕೂಡ ವಿಕ್ರಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಸಂಧ್ಯಾ ಹೇಳಿದ ತಕ್ಷಣ ಆಗ ಜೆ.ಪಿ. ಮತ್ತೆ ಜೋರಾಗಿ ನಗಾಡ್ಕೊಂಡು ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಅಲ್ಲ ನೀವು ಹೇಳ್ತಿದ್ದೀರಾ ವಿಕ್ರಮ್ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ತುಂಬಾನೇ ಕುಡ್ದು ನಶೆಯಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಬರುತ್ತಾ ಸಂಧ್ಯಾ ಅವರೇ ಅಂತ ಜೆ.ಪಿ. ಪ್ರಶ್ನೆ ಮಾಡ್ತಾರೆ. ಇಲ್ಲ ಸರ್ ನನ್ಗೆ ಸ್ವಿಮ್ಮಿಂಗ್ ಬರಲ್ಲ, ಸ್ವಿಮ್ಮಿಂಗ್ ಪೂಲ್ ಇಂದ ಮತ್ತೆ ಮೇಲ್ ಬರಕ್ಕೆ ನೀವು ಹೇಗೆ ಟ್ರೈ ಮಾಡಿದ್ರಿ ಅಂತಾಗ ಜೆ.ಪಿ. ಪ್ರಶ್ನೆ ಮಾಡ್ತಾನೆ. ಸರ್ ಅದೇ ವಿಕ್ರಮ್ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರಲ್ಲ ಸರ್, ವಿಕ್ರಮ್ ಫ್ರೆಂಡ್ ಅವರೇ ನನ್ನನ್ನ ಮೇಲ್ಗಡೆ ಬರಕ್ಕೆ ಟ್ರೈ ಮಾಡಿದ್ರು, ನನ್ಗೆ ಹೆಲ್ಪ್ ಮಾಡಿದ್ರು ಅಂತ ಸಂಧ್ಯಾ ಹೇಳಿದ ತಕ್ಷಣ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ವಿಕ್ರಮ್ ಅವ್ರ ಫ್ರೆಂಡ್ಸ್ ಎಲ್ಲ ಕೆಟ್ಟವ್ರು ಅಂತಾನೆ ಇವರು ಹೇಳ್ತಾ ಇದ್ದಾರೆ, ಆದ್ರೆ ಅವ್ರ ಫ್ರೆಂಡ್ಸ್ ಅಲ್ಲಿ ಒಬ್ಬ ನನ್ಗೆ ಸಹಾಯ ಮಾಡಿದಾನು ಅಂತಾನು ಕೂಡ ಇವರೇನೆ ಹೇಳ್ತಿದ್ದಾರೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಆವಾಗ ಒಂದ್ ಮಾತಾಡ್ತಾರೆ ಇವಾಗ ಒಂದ್ ಮಾತಾಡ್ತಾರೆ ಅಂತ ಜೆ.ಪಿ. ಹೇಳ್ಬಿಡ್ತಾರೆ. ಆಗ ಸಂಧ್ಯಾ ಮಾತ್ರ ಇಲ್ಲ ಯುವರ್ ಆನರ್ ನಾನು ಹೇಳ್ತಾ ಇರೋದು ಎಲ್ಲ ನಿಜ, ಅವರೇ ನನ್ಗೆ ಮೇಲ್ ಬರಕೆನೆ ಸಹಾಯ ಮಾಡಿದ್ರು ಅಂತ ಆಗ ಸಂಧ್ಯಾ ಹೇಳಿದ ತಕ್ಷಣ ಸರಿ ಆಯ್ತು ಅವರೇ ನಿನ್ಗೆ ಸಹಾಯ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಮತ್ತೆ ಆಮೇಲೆ ಏನಾಯ್ತು ಅಂತ ಆಗ ಜೆ.ಪಿ. ಕೇಳ್ತಾರೆ. ಸರ್ ನಾನ್ ಮೇಲೆ ಬಂದಿದ ತಕ್ಷಣ ವಿಕ್ರಮ್ ಮತ್ತೆ ನನ್ನನ್ನ ಬಿಟ್ಟೇ ಇಲ್ಲ ಸರ್, ಮತ್ತೆ ನನ್ ಜೊತೆ ಅಸಭ್ಯವಾಗಿ ನಡ್ಕೊಂಡು ಹಾಗೆ ನನ್ನನ್ನ ಬಲವಂತ ಮಾಡಕ್ಕೆ ಟ್ರೈ ಮಾಡಿದ್ರು ಅಂತ ಸಂಧ್ಯಾ ಹೇಳ್ತಿರ್ಬೇಕಾದ್ರೆ ಆಗ ಮತ್ತೆ ಸಂಧ್ಯಾ ಅವರೇ ನೀವು ಅಲ್ಲಿ ಏನಾಗಿದೆ ಅಂತ ಅರ್ಧಂಬರ್ಧ ವಿಷಯ ಹೇಳಿದ್ರೆ ಸಾಕಾಗಲ್ಲ, ಇದು ಕೋರ್ಟು, ಅಲ್ಲಿ ಏನಾಗಿದೆ ಅಂತ ನೀವು ವಿವರವಾಗಿ ಹೇಳ್ಬೇಕು. ಅಂದ್ರೆ ಬಲಾತ್ಕಾರ ಮಾಡೋದಂತಂದ್ರೆ ಏನು, ಅದ್ ಯಾವ ತರ ಮಾಡಿದ್ರು ಅಂತ ಆಗ ಜೆ.ಪಿ. ಕೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಸಂಧ್ಯಾಗಂತೂ ತುಂಬಾ ಜೋರಾಗಿ ಅಳು ಬರ್ತಾ ಇರುತ್ತೆ. ಆದ್ರೆ ಭಾರ್ಗವಿ ಮಾತ್ರ ಕೋಪ ಮಾಡ್ಕೊಂಡು ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಆಗ ಭಾರ್ಗವಿ ಎದ್ ನಿಂತ್ಕೊಂಡು ಹೇಳ್ಬಿಡ್ತಾಳೆ. ಆಗ ಅಬ್ಜೆಕ್ಷನ್ ಮಾಡೋದ್ರಲ್ಲಿ ಇದ್ರಲ್ಲಿ ಏನಿದೆ, ಅವ್ರಿಗೆ ಅವತ್ತು ಹೆಂಗ್ ಬಲಾತ್ಕಾರ ಮಾಡಿದಾರಂತ ನಾನ್ ಕೇಳ್ತಾ ಇದ್ದೀನಿ ಅಷ್ಟೇ, ಇದು ಕೋರ್ಟ್ ಅಲ್ವಾ, ಕೋರ್ಟಿಗೆ ಎಲ್ಲ ವಿವರವಾಗಿ ಹೇಳ್ಬೇಕು ಅಲ್ವಾ ಯುವರ್ ಆನರ್ ಅಂತ ಜೆ.ಪಿ. ಕೇಳಿದ ತಕ್ಷಣ ಅಬ್ಜೆಕ್ಷನ್ ಓವರ್ ರೋಲ್ಡ್ ಅಂತ ಆಗ ಜಡ್ಜ್ ಹೇಳ್ಬಿಡ್ತಾರೆ. ಆಗ ಭಾರ್ಗವಿ ಮತ್ತೆ ವಿಧಿ ಇಲ್ದೆ ಹಾಗೆ ಕೂತ್ಕೊಂಡ್ ಬಿಡ್ತಾಳೆ. ಹೇಳಿ ಸಂಧ್ಯಾ ಅವರೇ ನಿಮ್ಮನ್ನೇ ಕೇಳ್ತಾ ಇರೋದು, ವಿಕ್ಕಿ ನಿಮ್ಮನ್ನ ಯಾವ ತರ ಬಲವಂತ ಮಾಡ್ದ ಅಂತ ಆಗ ಜೆ.ಪಿ. ಕೇಳ್ತಿರ್ಬೇಕಾದ್ರೆ ಸರ್ ಅವ್ರು ನನ್ನನ್ನ ಬಲವಂತವಾಗಿ ಹತ್ರ ಕರ್ಕೊಂಡ್ರು ಸರ್, ಹಾಗೆ ನನ್ನ ಸ್ವಂಟನ ಹಿಡ್ಕೊಂಡ್ಬಿಟ್ಟು ನನ್ನನ್ನ ಬಲವಂತವಾಗಿ ಅವ್ರ ಹತ್ರಕ್ಕೆ ಹೇಳ್ಕೊಂಡು ಸರ್ ಆಗ ನನ್ನ ಬಟ್ಟೆನೆಲ್ಲ ಹರಿದಾಕಿದ್ರು. ಆಗ ನಾನು ತುಂಬಾನೇ ಭಯ ಆಗಿ ಅವ್ರ ಕಪಾಳಕ್ಕೆ ಒಂದು ಏಟನ್ನ ಕೊಟ್ಬಿಟ್ಟು ಅಲ್ಲಿಂದ ಜೋರಾಗಿ ಓಡಕ್ಕೇನೆ ಸ್ಟಾರ್ಟ್ ಮಾಡಿದೆ, ಆದ್ರೆ ಅವ್ರನ್ನು ಬಿಟ್ಟಿಲ್ಲ ಸರ್ ನನ್ನನ್ನ, ಅವ್ರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನನ್ನನ್ನ ಹಾಗೆ ಅಟ್ಟಿಸ್ಕೊಂಡು ಬರ್ತಾ ಇದ್ರು. ಆಗ ದಾರಿ ಮಧ್ಯದಲ್ಲಿ ಭಾರ್ಗವಿ ಅಕ್ಕ ಬಂದ್ಬಿಟ್ಟು ನನ್ಗೆ ಹೆಲ್ಪ್ ಮಾಡಿದ್ರು ಅಂತ ಆಗ ಸಂಧ್ಯಾ ಹೇಳ್ತಾಳೆ. ಆಗ ಜೆ.ಪಿ. ಮಾತ್ರ ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು ಸರ್, ಮಾರ್ಚ್ 3ನೇ ತಾರೀಕು ನನ್ನ ಕಕ್ಷಿದಾರರಾದ ವಿಕ್ರಮ್ ಭೂಪತಿ ಅವರು ಆ ದಿನ ಕುಡ್ದೇನೆ ಇರ್ಲಿಲ್ಲ ಸರ್, ವಯಸ್ಸಿನ ಹುಡುಗರು ಪಾರ್ಟಿ ಮಾಡ್ಬೇಕು ಅಂತ ಬೀರನ್ನ ತಗೊಬಂದ್ ಇಟ್ಟಿರೋದು ನಿಜ ಸರ್, ಅದು ಎಲ್ಲಿ ಅಂತ ಕೇಳ್ತಿದ್ದೀರಾ, ಅವರದೇ ಆದ ಫಾರ್ಮ್ ಹೌಸಿನಲ್ಲಿ, ಆದ್ರೆ ಮಠ ಮಧ್ಯಾಹ್ನ ಆಗಿರೋದ್ರಿಂದ ಅವರು ಬಿಯರನ್ನ ಕುಡಿದೇನೆ ಅದನ್ನ ಹಾಗೆ ಸೈಡಲ್ಲಿ ಇಟ್ಟು ನೈಟ್ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಜೊತೆಗೆಲ್ಲ ಹಾಗೆ ಊಟ ಮಾಡ್ತಾ ಕೂತ್ಕೊಂಡಿದ್ರು ಸರ್. ಆಗನೇ ಪ್ರಸಾದದಲ್ಲಿ ನೆಪನ ಹಿಡ್ಕೊಂಡು ಸಂಧ್ಯಾ ಅಲ್ಲಿಗೆ ಹೋಗಿರೋದು ಸರ್, ಆದ್ರೆ ಐಶ್ವರ್ಯನಲ್ಲ ಹಾಗೆ ನೋಡ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಸರ್ ಒಂದು ಗಾದೆ ಮಾತು,
ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ್ರಂಗೆ ಆಯ್ತಂತಲ್ಲ ಸರ್, ಅದೇ ತರ ಮುಂಚೆನೆ ಈ ವಿಕ್ರಮ್ ಭೂಪತಿ ಮೇಲೆ ಒಲವಿದ್ದ ಈ ಸಂಧ್ಯಾಳಿಗೆ ಅವನ ಫಾರ್ಮ್ ಹೌಸ್ ನೆಲ್ಲ ನೋಡ್ಬಿಟ್ಟು ಇನ್ನು ತುಂಬಾನೇ ದುರಾಸೆ ಆಗಿದೆ. ಹೇಗಾದ್ರೂ ಮಾಡಿ ಈ ವಿಕ್ರಮ್ ಭೂಪತಿ ನನ್ನವನಾಗಿ ಮಾಡಿಸ್ಕೊಂಡ್ರೆ ಈ ಪ್ರಾಪರ್ಟಿ ಈ ಆಸ್ತಿ ಎಲ್ಲ ನನ್ನದಾಗುತ್ತೆ ಅನ್ನೋ ದುರಾಸೆಯಿಂದ ವಿಕ್ರಮ್ ಭೂಪತಿ ಮೇಲೇನೆ ತುಂಬಾನೇ ಅವ್ರ ಜೊತೆಗೇನೆ ಅಸಭ್ಯವಾಗಿ ನಡ್ಕೊಂಡ್ ಬಿಟ್ಟಿದ್ದಾರೆ. ಹಾಗೆ ಅದು ಅಲ್ಲದೆ ಅವರು ಪಾರ್ಟಿ ಮಾಡಕ್ಕಂತ ತಂದಿಟ್ಟಿರುವ ಆ ಬಿಯರ್ನೆಲ್ಲ ತಾನೇನೆ ಕುಡಿದು ಅವ್ರ ಮುಂದೆ ಅಸಭ್ಯವಾಗಿ ನಡ್ಕೊಂಡಿರೋದ್ರಿಂದ ಆಗ ಮುಜುಗರಕ್ಕೊಳಗಾಗಿರುವ ನನ್ನ ಕಕ್ಷಿದಾರರಾದ ವಿಕ್ರಮ್ ಭೂಪತಿಯವರು ನೋಡಿ ಸಂಧ್ಯಾ ಅವರೇ, ನೀವು ಈ ತರ ಎಲ್ಲ ನಡ್ಕೋಬಾರ್ದು, ಇದರಿಂದ ನನ್ಗೆ ಮತ್ತೆ ನನ್ನ ಫ್ರೆಂಡ್ಸ್ಗೆಲ್ಲ ತುಂಬಾನೇ ಮುಜುಗರ ಆಗುತ್ತೆ ಅಂತ ಅವರು ತುಂಬಾನೇ ಸಮಾಧಾನಕರವಾಗಿ ಹೇಳಿದ್ದಾರೆ. ಆದ್ರೆ ಈ ಸಂಧ್ಯಾ ಮಾತ್ರ ಇದ್ಯಾವುದನ್ನು ಕೂಡ ಕೇಳದೆ ಇಡೀ ಫಾರ್ಮ್ ಹೌಸ್ ನೆಲ್ಲ ತಿರ್ಗಾಡ್ಬಿಟ್ಟು ತನ್ನ ಬಟ್ಟೆನ ತಾನೇ ಹರ್ಕೊಂಡು ತುಂಬಾನೇ ವಿಕ್ರಮ್ ಭೂಪತಿ ಮತ್ತೆ ಅವ್ರ ಫ್ರೆಂಡ್ಸ್ ಮುಂದೆನೆ ಡಾನ್ಸ್ ಮಾಡಿ ತುಂಬಾನೇ ಅಸಹ್ಯವಾಗಿ ನಡ್ಕೊಂಡಿದ್ದಾರೆ. ಅಲ್ಲ ಸಂಧ್ಯಾ ಅವರೇ, ನೀವು ಒಂದ್ ಮಾತು ಹೇಳಿ, ನೀವು ಮೀಟ್ ಮಾಡಕ್ಕೆ ಹೋಗಿರೋದು ವಂದನಾ ಅವರನ್ನ, ವಂದನಾ ಅವರು ಅಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ನೀವ್ ಯಾಕೆ ಫಾರ್ಮ್ ಹೌಸ್ ಒಳಗಡೆ ಹೋಗುವಂತ ಅಗತ್ಯ ಏನಿತ್ತು? ಯಾಕೆ ಹೋದ್ರಿ ಸಂಧ್ಯಾ ಅವರೇ? ಅದಕ್ಕೂ ಮೇಲಾಗಿ ನೀವು ಯಾಕೆ ಹೋಗಿದ್ದೀರ ಗೊತ್ತಾ? ಯಾಕಂತಂದ್ರೆ ಆ ಆಸ್ತಿ ನಿಮ್ಮ ಕಣ್ಣು ಚುಚ್ಚಿದೆ, ಹಾಗಾಗಿನೇ ನೀವು ಅಲ್ಲಿಗೆ ಒಳಗಡೆ ಹೋಗಿರೋದಲ್ವಾ ಅಂತ ಆಗ ಜೆಪಿ ಕೇಳಿದ ತಕ್ಷಣ, ಇಲ್ಲ ನಾನ್ ಯಾವ್ದೇ ಕಾರಣಕ್ಕೂ ನಾನ್ ಆತರ ಎಲ್ಲ ಅಸಭ್ಯವಾಗಿ ನಡ್ಕೊಂಡೇ ಇರ್ಲಿಲ್ಲ, ನಾನ್ ಆತರ ಎಲ್ಲ ಮಾಡ್ಲೇ ಇಲ್ಲ ಸರ್, ಅದು ಅಲ್ಲದೆ ನಾನು ಕುಡಿದೇ ಇಲ್ಲ, ಅವರೇ ನನ್ ಮೇಲೆ ಬಲವಂತ ಮಾಡಿರೋದು ಅಂತ ಸಂಧ್ಯಾ ಮಾತ್ರ ಜೋರಾಗಿ ಕಣ್ಣೀರ್ ಹಾಕೊಂಡು ಕೈ ಮುಗ್ದು ಕೇಳ್ತಿರ್ಬೇಕಾದ್ರೆ, ಸುಳ್ಳು ಸಂಧ್ಯಾ ಅವ್ರೆ, ನೀವ್ ಹೇಳ್ತಾ ಇರೋದು ಎಲ್ಲದನ್ನು ಕೂಡ ಸುಳ್ಳು. ನಿಮ್ ಬಟ್ಟೆನ ನೀವೇನೆ ಹರ್ಕೊಂಡು ನನ್ನ ಕಕ್ಷಿದಾರರಾದ ವಿಕ್ರಮ್ ಅವರಿಗೆ ಸುಮ್ಮನೆ ಆಪಾದನೆ ಮಾಡ್ಬಿಟ್ಟು ಅವ್ರ ಕಪಾಳಕ್ಕೆ ಹೊಡೆದು ಹಾಗೆ ರೋಡಲ್ಲಿ ಓಡ್ಕೊಂಡ್ ಬಂದು ಇದುವರೆಗೂ ಯಾವ್ದು ಕೇಸು ಸಿಕ್ಕಿಲ್ಲದ ಭಾರ್ಗವಿ ಅವ್ರ ಜೊತೆಗೇನೆ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಸುಳ್ಳು FIR ಅನ್ನ ನನ್ನ ಕಕ್ಷಿದಾರರಾದ ವಿಕ್ರಮ್ ಮೇಲೆನೆ ಸುಮ್ನೆ ನೀವು ಹಾಕಿದೀರಾ. ಇದ್ರಲ್ಲಿ ಈ ಕೇಸ್ ನಲ್ಲಿ ಯಾವುದೇ ತಿರುಳಿಲ್ಲ ಯುವರ್ ಆನರ್ ಅಂತ ಜೆಪಿ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಭಾರ್ಗವಿಗಂತೂ ತುಂಬಾನೇ ಕೋಪ ಬಂದು ಆಗ ಎದ್ ನಿಂತ್ಕೊಂಡು ಇದೆಲ್ಲ ಸುಳ್ಳು ಯುವರ್ ಆನರ್ ಅಂತ ಆಗ ಜೋರಾಗಿ ಕೂಗ್ಬಿಡ್ತಾಳೆ. ಇನ್ನ ಒಂದ್ ಕಡೆ ಮನೆಯಿಂದ ಹೊರಗಡೆ ಹಾಗೆ ರವೀಂದ್ರ ಅವರು ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಕಲ್ಪನಾ ಅವರು ಮನೆಯಿಂದ ಹೊರಗಡೆ ಹೋಗಿರೋರು ವಾಪಸ್ ಬಂದ್ಬಿಟ್ಟು, ಅಣ್ಣ ಏನಣ್ಣ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ಯಲ್ಲ, ಯಾಕಣ್ಣ ಏನಾಯ್ತು ಅಂತ ಕಲ್ಪನಾ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಅಮ್ಮ, ಆವತ್ತು ಸ್ನೇಹಿತ ಅಂತ ಅನ್ಕೊಂಡು ನನ್ ಬೆನ್ನಿಗೆನೆ ಚೂರಿ ಹಾಕ್ಬಿಟ್ಟು ನಾನು ಮತ್ತೆ ಇನ್ನ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಕೋರ್ಟ್ ಮೆಟ್ಲನೆ ಹದ್ದೇ ಇರೋ ಹಾಗೆ ನನ್ಗೆನೆ ಮೋಸ ಮಾಡ್ಬಿಟ್ಟ, ಅದನ್ನೆಲ್ಲ ನೆನ್ಸ್ಕೊಂಡು ಕೂತ್ಕೊಂಡಿದ್ದೆ ಅಂತ ಆಗ ರವೀಂದ್ರ ಅವರು ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಣ್ಣ ಇವಾಗ ಆಗಿದ್ದೆಂತೂ ಆಗೋಯ್ತು, ನಮ್ ಹಳೆ ಕತೆನೆಲ್ಲ ನೀನ್ ಇವಾಗ ಯಾಕಣ್ಣ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ಅದು ಅಲ್ದೆ ಇವಾಗ ನಮ್ ಕೂಸುನು ಬೇರೆ ಎದ್ರಾಕೊಂಡಿರೋದು ಅವನ್ನೇನೆ, ಅವನು ಯಾವ್ದೇ ಕಾರಣಕ್ಕೂ ಜೀವನದಲ್ಲಿ ಮನುಷ್ಯತ್ವ ಇಲ್ದೇ ಇರೋ ಕಟಕ, ಅವನ್ ಎಂತವನು ಅಂತ ನನ್ ಚೆನ್ನಾಗ್ ಗೊತ್ತಣ್ಣ, ಅವನಿಂದಾಗಿ ನಾನು ನನ್ ಮಗನನ್ನ ಬೇರೆ ಕಳ್ಕೊಂಡಿರೋದು, ಮತ್ತೆ ಪುನಃ ಏನಾದ್ರೂ ಮತ್ತೆ ಈ ಮನೆಯಲ್ಲಿ ಇನ್ನ ಏನಾದ್ರೂ ಕೆಟ್ಟದಾಗುತ್ತೇನೋ ಅಂತ ನನ್ಗಂತೂ ತುಂಬಾನೇ ಭಯ ಆಗ್ತಾ ಇದೆ ಅಣ್ಣ ಅಂತ ಆಗ ಕಲ್ಪನಾ ಅವ್ರು ಹೇಳ್ತಿರ್ಬೇಕಾದ್ರೆ, ನೋಡು ಆತರ ಎಲ್ಲ ಏನನ್ನು ಕೂಡ ಆಗಲ್ಲ ಕಲ್ಪನಾ, ಯಾಕಂತಂದ್ರೆ ನಮ್ ಭಾರ್ಗವಿ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ ಅಂತ ಆಗ ರವೀಂದ್ರ ಅವರು ಕೇಳ್ತಿರ್ಬೇಕಾದ್ರೆ, ನಮ್ ಭಾರ್ಗವಿ ಮೇಲೆ ನನ್ಗೆ ನಂಬಿಕೆ ಇದೆ ಅಣ್ಣ, ಆದ್ರೆ ಆ ಜೆಪಿ ಇದನ್ನಲ್ಲ, ಅವನು ಮನುಷ್ಯತ್ವ ಇಲ್ದೇ ಇರೋ ಕಟುಕ, ಅವನು ರಾಕ್ಷಸ ಅವನು ಅಂತ ಆಗ ಕಲ್ಪನೆ ಹೇಳ್ತಿರ್ಬೇಕಾದ್ರೆ, ನೋಡು ಏನಾದ್ರಾಗ್ಲಿ ನಮ್ ಮಗಳು ಆ ಜೆಪಿಗೆ ಬುದ್ಧಿ ಕಳಿಸ್ತಾಳೆ ಅನ್ನೋ ನನ್ ನಂಬಿಕೆ ಮಾತ್ರ ನನ್ಗಿದ್ದೇ ಇದೆ ಅಂತ ರವೀಂದ್ರ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಭಾರ್ಗವಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಜೆಪಿ ಹತ್ರ ಬಂದ್ಬಿಟ್ಟು, ಸರ್ ಇವರು ಜೆಪಿ ಪಾಟೀಲ್ ಇದಾರಲ್ಲ, ಕಟ್ಟು ಕಥೆಯಲ್ಲಿ ಹಾಗೆ ಇನ್ನೊಬ್ಬರಿಗೆ ಮೋಸದ ಕತೆ ಹೇಳೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಅಂತ ಅನ್ಸುತ್ತೆ, ಇವ್ರು ಇಲ್ಲಿ ಇವಾಗ ಕತೆ ಹೇಳ್ತಿದಾರಲ್ಲ, ಈ ಕತೆಗೂ ಅಲ್ಲ ಅವತ್ತು ಸಂಧ್ಯಾ ಜೀವನದಲ್ಲಿ ನಡೆದಿರೋದಕ್ಕೂ ಒಂದಕ್ಕೊಂದು ವ್ಯತ್ಯಾಸನೇ ಇಲ್ಲ ಸರ್, ಇವಾಗ ನಿಮ್ಮನ್ನೆಲ್ಲ ನಂಬ್ಸೋಕಂತಾನೆ ಇವರು ತುಂಬಾನೇ ಇಲ್ಲಿ ಕಟ್ಟು ಕತೆ ಹೇಳ್ತಿದ್ದಾರೆ, ಇವರು ಮೋಸ ಮಾಡ್ತಿದ್ದಾರೆ ಯುವರ್ ಆನರ್ ಅಂತ ಆಗ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ಸರ್ ಇದ್ರಲ್ಲಿ ನಾನು ಯಾವುದೇನೆ ಮೋಸನಾಗ್ಲಿ ಕಟ್ಟು ಕತೆನ ಹೇಳೋ ಅವಶ್ಯಕತೆ ನನ್ಗಿಲ್ಲ, ನನ್ ಕಕ್ಷಿದಾರರಾದ ವಿಕ್ಕಿ ಅವರು ತುಂಬಾನೇ ಒಳ್ಳೆಯವರು, ಇಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ, ಈ ಹೆಂಗ್ಸು ಸಂಧ್ಯಾ ಅನ್ನೋ ಹೆಂಗ್ಸೇನೆ ಸರಿ ಇಲ್ಲ, ಇವರು ಹಣದ ಆಸೆಗೋಸ್ಕರನೇ ಇವರು ಮಾನ ಮರ್ಯಾದೆ ಯಾವ್ದನ್ನು ಕೂಡ ಬಿಡೋಕೆನೆ ರೆಡಿಯಾಗಿರೋ ಹೆಂಗಸರು, ದುಡ್ಡಿಗೋಸ್ಕರ ಏನ್ ಮಾಡೋಕೂ ಕೂಡ ರೆಡಿಯಾಗಿರೋ ಹೆಂಗಸು ಇವು ಹೆಂಗ್ಸೇನೆ ತುಂಬಾನೇ ಕೆಟ್ಟ ಹೆಂಗಸು ಅಂತ ಸಂಧ್ಯಾ ಬಗ್ಗೆನೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಮಿಸ್ಟರ್ ಜೆಪಿ ಪಾಟೀಲ್ ನನ್ ಕಕ್ಷಿದಾರರಾದ ಸಂಧ್ಯಾ ಬಗ್ಗೆ ಇನ್ನ ಒಂದೇ ಒಂದು ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಆಗ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ, ನೋಡಿ ಭಾರ್ಗವಿ ಇನ್ನೇನಾದ್ರೂ ಇದೇ ತರ ಕೋರ್ಟ್ ಅನ್ನೋದನ್ನ ಮರ್ತ್ ಬಿಟ್ಟಿದ್ದೀರಾ ಹೇಗೆ, ಈ ತರ ನೀವು ಮಾತಾಡ್ತಿದ್ದೀರಲ್ಲ ಅಂತ ಆಗ ಜೆಪಿನೂ ಕೂಡ ವಾಯ್ಸ್ ರೈಸ್ ಮಾಡ್ತಾ ಇರ್ಬೇಕಾದ್ರೆ ಆಗ ಮಿಸ್ಟರ್ ಜೆಪಿ ಪಾಟೀಲ್ ಅಂತ ಆಗ ಭಾರ್ಗವಿ ವಾಯ್ಸ್ ಮಾಡಿದ್ರೆ ಭಾರ್ಗವಿ ಅವರೇ ಅಂತ ಹೇಳ್ಕೊಂಡು ಹಾಗೆ ಜೆಪಿನೂ ಕೂಡ ಪರಸ್ಪರ ವಾಯ್ಸ್ ರೈಸ್ ಮಾಡ್ತಾ ಇರ್ಬೇಕಾದ್ರೆ ಸೈಲೆಂಟ್ ಅಂತ ಆಗ ಜಡ್ಜ್ ಹೇಳ್ಬಿಟ್ಟು, ಭಾರ್ಗವಿ ಅವರೇ ನೀವು ಹೋಗ್ಬಿಟ್ಟು ನಿಮ್ ಸ್ಥಳದಲ್ಲಿ ಕೂತ್ಕೊಳ್ಳಿ ಅಂತ ಭಾರ್ಗವಿನ ಸಮಾಧಾನ ಮಾಡಿ ಕಳಿಸ್ತಾರೆ.
ಆಗ ಜಡ್ಜ್ ಅವರು ಜೆ.ಪಿ. ಪಾಟೀಲ್ ಹತ್ರ ಇವಾಗ ನೀವು ಇಷ್ಟೊತ್ತು ವಾದ ಮಾಡಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ ಅಂತ ಆಗ ಕೇಳ್ತಾ ಇರ್ಬೇಕಾದ್ರೆ ಇನ್ನ ಒಂದ್ ಕಡೆ ಭಾರ್ಗವಿ ಮಾತ್ರ ಸುಳ್ಳು ವಾದ ಮಾಡೋಕೆ ಇವ್ರ ಹತ್ರ ಸಾಕ್ಷಿಯಲ್ಲಿ ಇರುತ್ತೆ ಅಂತ ಭಾರ್ಗವಿ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂತ ಇರ್ತಾಳೆ. ಆಗ ಜೆ.ಪಿ. ಪಾಟೀಲ್ ಮಾತ್ರ ಹೌದು ಸರ್, ನನ್ನ ಹತ್ರ ಸಾಕ್ಷಿ ಇದೆ, ಆವತ್ತು ನನ್ನ ಕಕ್ಷಿದಾರರ ವಿರುದ್ಧನೇ ಸುಳ್ಳು ಆರೋಪ ಮಾಡಿದಾರಲ್ಲ, ಅದೇ ದಿನನೇ ವಿಕ್ರಮ್ ಭೂಪತಿ ಅವರು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಆ ಕೇಸ್ ಡೈರಿನೇ ಈ ವಾದಕ್ಕೆ ತುಂಬಾನೇ ದೊಡ್ಡ ಸಾಕ್ಷಿ. ಆ ಡೈರಿನ ಇವಾಗ ನಾನು ತರ್ಸಕ್ಕೆ ನೀವು ಪರ್ಮಿಷನ್ ಕೊಡ್ಬೇಕು ಅಂತ ಜೆ.ಪಿ. ಹೇಳಿದ ತಕ್ಷಣ ಭಾರ್ಗವಿ ಮಾತ್ರ ಸುಳ್ಳು ಸರ್, ಆವತ್ತು ಇವರು ಈಗ ವಾದ ಮಾಡ್ತಿರೋದೇ ಸುಳ್ಳು, ಅದ್ರ ಮೇಲೆ ಇವಾಗ ಅವರು ಕಂಪ್ಲೇಂಟ್ ಬೇರೆ ರಿಜಿಸ್ಟರ್ ಮಾಡಿದೀನಿ ಅಂತ ಹೇಳ್ತಿದ್ದಾರೆ, ಇದೆಲ್ಲ ಸುಳ್ಳು ಅಂತ ಆಗ ಭಾರ್ಗವಿ ಹೇಳ್ಬಿಡ್ತಾಳೆ. ಆಗ ಜಡ್ಜ್ ಮಾತ್ರ ಭಾರ್ಗವಿನ ಕೂತ್ಕೊಳ್ಳಕ್ ಹೇಳ್ತಾರೆ. ಭಾರ್ಗವಿ ಮಾತ್ರ ಹಾಗೆ ಕೂತ್ಕೊಂಡು ಪೊಲೀಸ್ ಪ್ರತಾಪ್ ಹತ್ರ ಏನಿದೆಲ್ಲ ಅಂತ ಅವಳು ಕೇಳ್ತಾ ಇರ್ಬೇಕಾದ್ರೆ, ಇಲ್ಲ ಮೇಡಮ್ ಇದೆಲ್ಲ ಸುಳ್ಳು, ಆವತ್ತು ವಿಕ್ರಮ್ ಭೂಪತಿ ಸ್ಟೇಷನ್ಗೆ ಬರ್ಲೇ ಇಲ್ಲ, ಅವನು ಕಂಪ್ಲೇಂಟ್ ಅನ್ನ ಕೊಟ್ಟೇ ಇರ್ಲಿಲ್ಲ ಅಂತ ಪ್ರತಾಪ್ ಹೇಳ್ತಾನೆ. Yes sir, you don't worry at all, the flat will be ready on first. ಹೇಳ್ತಾನೆ, ಯುವರ್ ಆನರ್, ನಾನು ಇವಾಗ ಈ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿರುವ ಪೊಲೀಸ್ ಅನ್ನ ನಾನು ಎನ್ಕ್ವೈರಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಆಗ ಜೆ.ಪಿ. ಹೇಳಿದ ತಕ್ಷಣ ಆಗ ಪ್ರತಾಪ್ ಎದ್ ನಿಂತು ಸಂಧ್ಯಾ ಹತ್ರ ಬಂದು ನಿಂತ್ಕೊಂಡು, ಸರ್ ಯುವರ್ ಆನರ್, ನಾನು ಇದೇ ಕೇಸನ್ನ ನಾನೇನೆ ಹ್ಯಾಂಡಲ್ ಮಾಡ್ತಾ ಇರೋದು, ಆದ್ರೆ ಇವ್ರು ಹೇಳಿರೋ ಹಾಗೆ ಇವರು ಮೋಸದ ಕತೆನ ಈ ಕಂಪ್ಲೇಂಟ್ ಅನ್ನ ನಾನು ಯಾವತ್ತೂ ಕೂಡ ರಿಜಿಸ್ಟರ್ ಮಾಡ್ಕೊಂಡೇ ಇಲ್ಲ, ಇವರು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಂತ ಆಗ ಪೊಲೀಸ್ ಪ್ರತಾಪ್ ಹೇಳ್ತಿರ್ಬೇಕಾದ್ರೆ, ಹೌದು ನೀವು ಹೇಳ್ತಾ ಇರೋದು ಕರೆಕ್ಟ್, ತಪ್ಪು ಕಲ್ಪನೆ ಮಾಡ್ಕೊಂಡಿರೋದು ನಾನಲ್ಲ ನೀವು, ಯಾಕಂತಂದ್ರೆ ನಾನ್ ಕರೆದಿರೋದು ನಿಮ್ಮನ್ನಲ್ಲ, ಈ ಕೇಸನ್ನ ಫೈಲ್ ಮಾಡ್ಕೊಂಡಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅನ್ನ ಅಂತ ಆಗ ಜೆ.ಪಿ. ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಭಾರ್ಗವಿಗಂತೂ ತುಂಬಾನೇ ಶಾಕ್ ಆಗ್ತಾ ಇದ್ರೆ, ಇನ್ನ ಒಂದ್ ಕಡೆ ವಿಕ್ಕಿ ಮಾತ್ರ ಜೋರಾಗಿ ನಗ್ತಾ ಇರ್ತಾನೆ. ಆಗ ಜೆ.ಪಿ. ಹೇಳ್ತಿರುವ ಪೊಲೀಸ್ ವಿಜಯ್ ಕುಮಾರ್ ಅವರು ಹಾಗೆ ಬಂದ್ಬಿಟ್ಟು ಕಟ್ಕಟ್ಟಿಯಲ್ಲಿ ನಿಂತ್ಕೊಂಡು, ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ಮಿಸ್ಟರ್ ಜೆ.ಪಿ. ಪಾಟೀಲ್ ಅಂತ ಆಗ ವಿಜಯ್ ಕುಮಾರ್ ಹೇಳಿದ ತಕ್ಷಣ, ನಿಮ್ಗೆ ಎಂ.ಎಲ್.ಎ. ಶಕ್ತಿ ಪ್ರಸಾದ್ ಮತ್ತೆ ಅವ್ರ ಮಗ ಏನಾದ್ರೂ ಪರಿಚಯ ಇದ್ದಾರಾ ಅಂತ ಆಗ ಜೆ.ಪಿ. ಕೇಳಿದ ತಕ್ಷಣ, ಇಲ್ಲ ನನ್ಗೆ ಅವರು ಯಾರು ಅಂತಾನೆ ಪರಿಚಯ ಇರ್ಲಿಲ್ಲ, ಆದ್ರೆ ನಾನು ಅವ್ರ ಹೆಸರನ್ನ ಕೇಳಿದ್ದೆ, ಹೇಳಿ ಆವತ್ತು ಮಾರ್ಚ್ 3ನೇ ತಾರೀಕು ನಿಮ್ಗೇನಾದ್ರೂ ನೆನ್ಪಿದ್ಯಾ ಅಂತ ಆಗ ಜೆ.ಪಿ. ಪಾಟೀಲ್ ಕೇಳಿದ ತಕ್ಷಣ, ಹೌದು ನನ್ಗೆ ಆ ಡೇಟು ಚೆನ್ನಾಗಿನೇ ನೆನ್ಪಿತ್ತು, ಯಾಕಂತಂದ್ರೆ ಮಾರ್ಚ್ 2ನೇ ತಾರೀಕು ಒಂದು ಕ್ರಿಕೆಟ್ ಮ್ಯಾಚ್ ಇತ್ತು, ಆದ್ರೆ ಆವತ್ ನನ್ಗೆ ನೋಡಕ್ ಆಗಿರ್ಲಿಲ್ಲ, ಹಾಗಾಗಿ ಮಾರ್ಚ್ 3ನೇ ತಾರೀಕು ಬೆಳಿಗ್ಗೆ ನಾನು ಅದನ್ನ ಹೈಲೈಟ್ಸ್ ನೋಡ್ತಾ ಕೂತ್ಕೊಂಡಿದ್ದೆ, ಆಗ ಎಂ.ಎಲ್.ಎ. ಶಕ್ತಿ ಪ್ರಸಾದ್ ಅವರ ಮಗನ ವಿಕ್ರಮ್ ಭೂಪತಿ ಅವರು ಬಂದ್ಕೊಂಡು ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರು, ಹಾಗಾಗಿ ನನ್ಗೆ ಆ ಡೇಟ್ ತುಂಬಾನೇ ನೆನಪಿದೆ, ನಾನು ಅವತ್ತೇನೆ ಅವ್ರನ್ನ ಫೇಸ್ ಟು ಫೇಸ್ ಮೀಟ್ ಮಾಡಿರೋದು ಅಂತ ಆಗ ವಿಜಯ್ ಕುಮಾರ್ ಪೊಲೀಸ್ ಹೇಳ್ತಾರೆ. ಇನ್ನ ಒಂದ್ ಕಡೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ವಿಕ್ಕಿ ಮಾತ್ರ ತುಂಬಾನೇ ಶಾಕ್ ಆಗಿ, ಅಂಕಲ್ ನೀವು ಸಾಮಾನ್ಯದವ್ರು ಅಲ್ಲ ಅಂಕಲ್, ನನ್ ಡ್ಯಾಡ್ ಹೇಳ್ತಾ ಇರೋದು ಕರೆಕ್ಟ್, ನೀವು ಕಿಲಾಡಿ ಅಲ್ಲ ಜಗತ್ ಕಿಲಾಡಿ, ನಿಮ್ಮನ್ನ ನಾನು ಏನಂತ ಅನ್ಕೊಂಡ್ಬಿಟ್ಟಿದ್ದೆ ಅಂಕಲ್, ಎಷ್ಟೊಂದು ಚೆನ್ನಾಗಿ ಸುಳ್ಳು ಕಥೆನ ಕಟ್ತಾ ಇದ್ದೀರಾ ಅಂತಾಗ ವಿಕ್ರಮ್ ಮಾತ್ರ ಕೂತ್ಕೊಂಡಿದ್ದಲ್ಲೇ ಹೇಳ್ತಾ ಇರ್ತಾನೆ. ಆಗ ಭಾರ್ಗವಿ ಮಾತ್ರ ಮತ್ತೆ ಪುನಃ ಎದ್ನಿತ್ಕೊಂಡು, ಅಬ್ಜೆಕ್ಷನ್ ಯುವರ್ ರೋಲರ್, ಇಷ್ಟು ದಿನ ಕಂಪ್ಲೇಂಟೇ ಇಲ್ಲದೆ ಇರೋದು, ಇವಾಗ ಈ ಕಂಪ್ಲೇಂಟ್ ಕಾಪಿನ ಬೇರೆ ಇವರು ಸುಳ್ಳದಾಗಿ ಸೃಷ್ಟಿಸಿಕೊಂಡು ಈ ಕೇಸನ್ನ ಇವರು ಇನ್ನ ಯಾವ್ದೋ ಬೇರೆ ಆಂಗಲ್ ಅಲ್ಲಿ ತಗೊಂಡು ಹೋಗಕ್ಕೆ ಸಂಧ್ಯನಿಗೆ ಅನ್ಯಾಯ ಆಗ್ಬೇಕು ಅಂತ ಇವರು ತುಂಬಾನೇ ಇವಾಗ ಪ್ರೀ ಪ್ಲಾನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಈ ಕೇಸಿಗೆ ಇನ್ನ ಒಂದ್ ದಿನ ಹಿಯರಿಂಗ್ ಡೇಟ್ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ, ಹಾಗೆ ಇವ್ರು ಕೊಟ್ಟಿರೋ ಆ ಕಂಪ್ಲೇಂಟ್ ಕಾಪಿನ ನಾನು ಒಂದ್ಸರಿ ನೋಡಕ್ಕೆ ನನ್ಗೆ ನೀವು ಪರ್ಮಿಷನ್ ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ, ಈ ಕೇಸ್ನ ನೀವು ತುಂಬಾನೇ ಕೂಲಂಕುಷವಾಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳ್ಕಳಿಯಾಗಿ ವಿನಂತಿಯಿಂದ ಬೇಡ್ಕೊಂತ ಇದ್ದೀನಿ ಅಂತ ಆಗ ಭಾರ್ಗವಿ ಹೇಳಿದ ತಕ್ಷಣ ಆಗ ಜಡ್ಜ್ ಅವರನ್ನು ಕೂಡ ಹಾಗೆ ತಲೆ ಕೆಳಗಡೆ ಹಾಕೊಂಡು ಅವ್ರು ಏನೋ ಬರಿತಾ ಇರ್ಬೇಕಾದ್ರೆ, ಇನ್ನ ಒಂದ್ ಕಡೆ ಜೆ.ಪಿ. ಪಾಟೀಲ್ ಮಾತ್ರ ನಿಧಾನಕ್ಕೆ ಭಾರ್ಗವಿ ಹತ್ರ, ಏನ್ ಭಾರ್ಗವಿ ಒಂದೇ ದಿನದಲ್ಲಿ ಕೇಸ್ನೆಲ್ಲ ಮುಗಿಸ್ಬಿಟ್ಟು ನಾನೇ ಗೆಲ್ಲೋದು ಅಂತ ತುಂಬಾನೇ ಏನೇನೋ ಕೊಚ್ಕೊಂತ ಇದ್ದೆ, ಆದ್ರೆ ಇವಾಗ ಏನಾಯ್ತು, ಇನ್ನೂ ಒಂದಿನ ಹಿಯರಿಂಗ್ ಡೇಟ್ ಬೇಕು ಅಂತ ಕೇಳ್ತಿದ್ಯಲ್ಲ, ಈ ಜೆ.ಪಿ. ಪಾಟೀಲ್ ಅನ್ನ ಗೆಲ್ಲೋದು ಅಷ್ಟು ಸುಲಭ ಅಂತ ಇವತ್ತಾದ್ರೂ ಗೊತ್ತಾಯ್ತಾ ನಿನ್ಗೆ, ಒಂದ್ಸರಿ ಆನೆ ಮತ್ತೆ ಇರ್ವೆ ಕತೆನ ನೆನ್ಪು ಮಾಡ್ಕೊ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹಾಗೆ ಹೊಸ್ಕಾಕ್ಬಿಟ್ಟು ಕೆಳಗಡೆ ಬಿಸಾಡೋ ತರ ಆಗ ಜೆ.ಪಿ. ಆಕ್ಷನ್ ಮಾಡಿದ ತಕ್ಷಣ ಆಗ ಭಾರ್ಗವಿ ಮಾತ್ರ, ಸರ್ ನೀವು ನನ್ನನ್ನ ಏನನ್ನು ಕೂಡ ಮಾಡಕ್ಕಾಗಲ್ಲ, ಈ ಕೇಸಲ್ಲಿ ನೀವು ಎಷ್ಟೇ ಸುಳ್ಳು ಮಾಡಕ್ ಹೊರಟಿದ್ರು ಕೂಡ ಈ ಗೋಲ್ಮಾಲನ್ನೆಲ್ಲ ಪತ್ತೆ ಹಚ್ಚಿ ನಿಮ್ಮ ಮುಖವಾಡನ್ನ ನಾನು ಜನರ ಮುಂದೆ ನಾನು ಕಳ್ಚುತ್ತೀನಿ, ನನ್ನ ಹೆಸರು ಭಾರ್ಗವಿ ಅಂತ ಆಗ ಭಾರ್ಗವಿನ ಕೂಡ ಜೆ.ಪಿ.ಗೆ ಆವಾಜ್ ಆಗ್ತಾಳೆ. ಆಗ ಜಡ್ಜ್ ಸಾಹೇಬ್ರು ಮಾತ್ರ ಅಪೋನೆಂಟ್ ಲಾಯರ್ ಅವರ ವಿನಂತಿಯ ಮೇರೆಗೆ ಕೋರ್ಟ್ ನಿಮಗೆ 10 ದಿನಗಳ ಕಾಲಾವಕಾಶ ನೀಡುತ್ತದೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕೂಡ ಅಲ್ಲಿಂದ ಎದ್ದೋದ ತಕ್ಷಣ ಆಗ ಜೆ.ಪಿ.ನೂ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಭಾರ್ಗವಿ ಮಾತ್ರ ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಗಾಬರಿ ಆಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.